becomes too western, the feel of the song goes away. ಅದು ಪಲ್ಲವಿಯಲ್ಲಿ ಬರುತ್ತೆ ಅನ್ಸುತ್ತೆ. Okay, yeah. ನೆರಳ could have had more feel, I thought. Okay. Second one more. That kind of thing is did Higher octave. Entire thing. okay. Only one note. previous Left hand note, 5 octave. ಅದು ರದ್ದಾಗಿ ಹೋಯಿತು, ಅಲ್ಲಿ ಲಿಪ್ ನಾಯ್ಸ್ ಬಂದಿದೆ ಅನ್ಸುತ್ತೆ. Take a next track, parallel track, and then start the humming from there. Or the rock guitar. No, I'll take the humming. Later on. Yes. You go to the Channa. Press Two stop. hours. The landing fag end thing was Something. We'll take the landing again. Palayana. Yeah. Yes. That's the note actually. I have sung it. That's the street notes. Yeah. Yeah, high octave. ಫಸ್ಟ್ ಏನಾದರೆ ಎರಡು ತಗೊಂಡಿದ್ವಿ ಅಂದರೆ Nice song. ಟಿಫನ್ ಮಾಡಿದ್ರಾ? ನೀವು ಟಿಫನ್ ಮಾಡಿದ್ರಾ? ಅವ್ರು ಅವಾಗಲೇ ಒಂದು ಹೇಳಿದ್ರು, ಮ್ಯೂಸಿಕ್ ಡೈರೆಕ್ಟ್ರಿಗೂ ಡೈರೆಕ್ಟ್ರಿಗೂ ಸಿಂಗರ್ಗೂ ಖುಷಿ ಆದರೆ ಆಮೇಲೆ ನಮ್ಮಿಬ್ಬರಿಗೆ ಸಪ್ರೇಟ್ ಖುಷಿ ಆಗುತ್ತೆ ಸರ್. ಅದು ನಾವು ಕಂಪೋಸ್ ಮಾಡ್ಬೇಕಲ್ಲ ಅವಾಗ ವಿಡಿಯೋ ಮಾಡೋ ಆಯ್ತಾ ಫೌಂಡೇಶನ್ Nice. We did a lot of experiments. This movie is being done in 4 languages. Is it? The Hindi version Hindi nativity sir. Hindi sakada bರುತ್ತೆ. ತಮಿಳು ಸಕದ ಬಂದಿದೆಯಲ್ಲ ಅದು. ಹೌದು ತಮಿಳು. ತೆಲುಗು ಸ್ವಲ್ಪ ದೂರ ಅಷ್ಟೇ. Should I? ನಮಸ್ಕಾರ, ನಾನು ಗಾಯಕಿ ಅನುರಾಧ ಭಟ್ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಈ ಬ್ಯೂಟಿಫುಲ್ ಸ್ಟುಡಿಯೋನಲ್ಲಿ ಎಲ್ಲಿ ಜಾರಿತೋ ಮನಸ್ಸು ಅನ್ನೋ ಒಂದು ಸಿನಿಮಾಗೆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ರೆಕಾರ್ಡ್ ಮಾಡಿದ್ವಿ. ಮಂಜು ಪ್ರೀತಮ್ ಅವರ ನಿರ್ದೇಶನದ ಈ ಸಿನಿಮಾಗೆ ಈ ಹಾಡನ್ನು ಬರೆದಿರೋರು ಸಂತೋಷ್ ನಾಯಕ್ ಅವರು. ಆ್ಯಂಡ್ ನಮ್ಮ ಕಾರ್ತಿಕ್ ವೆಂಕಟೇಶ್ ಅವರು ಬಹಳ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಐ ಲವ್ ಸಿಂಗಿಂಗ್ ದಿ ಸಾಂಗ್. ಬಹಳಷ್ಟು ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡಿದ್ದೀವಿ ಈ ಹಾಡಲ್ಲಿ. ಸೊ
ವಿ ರಿಯಲಿ ಎಂಜಾಯ್ ದ ಸಾಂಗ್. ನಿಮಗೂ ಕೂಡ ಬಹಳ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲಿ ಜಾರಿತೋ ಮನಸ್ಸು ಸಿನಿಮಾಗೆ ಆಲ್ ವೆರಿ